ಸಿದ್ಧಿವಿನಾಯಕ ಮಾರುಕಟ್ಟೆ ಪ್ರದೇಶದಲ್ಲಿ ಪಿಪಿಪಿ ಮಾದರಿಯ ಮಾಲ್ ಕಟ್ಟಲು 30 ವರ್ಷದ ಅವಧಿಗೆ ಗುತ್ತಿಗೆ ಕೊಟ್ಟಿರುವ ಸರ್ಕಾರದ ಕ್ರಮವನ್ನು ಖಂಡಿಸಿ ಗ್ರಾಮಾಂತರದ ಶಾಸಕ ಸುರೇಶ್ ಗೌಡ ಪ್ರತಿಭಟನೆ ನೆಪದಲ್ಲಿ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ಇದರ ಬಗ್ಗೆ ಹಿಂದೂ ಗ್ರಾಮಾಂತರ ಮಾಜಿ ಶಾಸಕರಾದಂತಹ ಗೌರಿಶಂಕರ್ ಅವರು 2021 ಹಾಗೂ 22ನೇ ಸಾಲಿನ ಅವತ್ತಿನ ಶಾಸಕರು ಬಿಜೆಪಿ ಲೋಕಸಭಾ ಸದಸ್ಯರು ಬಿಜೆಪಿ ಪಕ್ಷದವರೇ ಆಗಿದ್ದು 2 ಬಾರಿ ಟೆಂಡರ್ ಕರೆದು ಅದೇ ಕಂಪನಿಗೆ ಗುತ್ತಿಗೆ ನೀಡಿದ್ದು, ಇದರ ಬಗ್ಗೆ ಕೋರ್ಟ್ ಆದೇಶ ಕೂಡ ಇದ್ದು, ಅಲ್ಲದೆ ಇದರ ಬಗ್ಗೆ ಸುರೇಶ್ ಗೌಡರು ಪ್ರತಿಭಟನೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಇವರಿಗೆ ಗುತ್ತಿಗೆದಾರ ಸುಮಾರು 20 ಲಕ್ಷ ಹಣವನ್ನ ನೀಡಿದ್ರೆ ಸುಮ್ಮನಾಗ್ತಾರೆ. ಇಂಥವ್ರನ್ನ ನಂಬಿಕೊಂಡು ಅಲ್ಲಿನ ವರ್ತಕರು ಅವರ ಮಾತು ಕೇಳುತ್ತಾರೆ. ಈಗಾಗಲೇ ಮಾನ್ಯ ಗೃಹ ಸಚಿವರು ಮಾಲ್ನ 300 ಸುಸಜ್ಜಿತ ಅಂಗಡಿಗಳನ್ನ ಮಳಿಗೆಗಳನ್ನ ನಿರ್ಮಾಣ ಮಾಡಿ ಕೊಡುವುದಾಗಿ ತಿಳಿಸಿದ್ದಾರೆ ಎಂದು ಹೇಳಿದರು. ಟೆಂಡರ್ ಆಗಿರುವಂತ ಕಾಂಟ್ರಾಕ್ಟ್ ದರ ಕಮಿಷನ್ ಕೊಟ್ಟಿಲ್ಲ ಅಂತ ಕಾಣಿಸ್ತದೆ. ಯಾಕಂದ್ರೆ 2021-22ನೇ ಸಾಲಿನಲ್ಲೇ ಕೂಡ ಅವತ್ತಿನ ಶಾಸಕರು ಬಿಜೆಪಿನವರು, ಅವತ್ತಿನ MP ಬಿಜೆಪಿನವರಲ್ಲಿ ಏನು ಕತೆ ಕಾಯ್ತಾ ಇದ್ದಾರೆ. ಅವತ್ತೇ ಕೂಡ ಎಲ್ಲ ಒಂದು ಕಡೆ ಅವತ್ತು ಆದೇಶ ಆಗಿರೋಂಥದ್ದು 2 ಬಾರಿ ಈಗ ಟೆಂಡರ್ ಆಗ್ಯದು. ಅದೆಲ್ಲ ಒಂದು ಕಡೆ ಯಾರು ಪಾರ್ಟಿಸಿಪೇಟ್ ಮಾಡದೇ ಇದ್ದಾಗ ಅದೇ ಕಂಪ್ನಿಯವರೇ ಇವತ್ತು ಕೂಡ ಟೆಂಡರ್ ಪಾರ್ಟಿಸಿಪೇಟ್ ಮಾಡ್ಕೊಂಡಿರುವಂಥದ್ದು. ಬಟ್ ಕೋರ್ಟ್ ಆದೇಶ ಕೂಡ ಇದೆ ಇದಕ್ಕೆ. ಕೋರ್ಟ್ ಈಗ ಅಲ್ಲಿರೋಂಥ 300 ಜನ ಇವತ್ತೇನು ತರಕಾರಿ ಮಾರಬೇಕು ಅನ್ನತಕ್ಕಂಥವ್ರು ಅವರವರು ಅವ್ರಿಗೇನು ಸಮಸ್ಯೆ ಮಾಡಿ ಮಾಲ್ ಕಟ್ತೀವಿ ಅಂತ ಸನ್ಮಾನ್ಯ ಪರಮೇಶ್ವರ್ ಅವರು ಹೊಟ್ಟಿಲ್ಲ. ಅವ್ರ ಉದ್ದೇಶ ಏನು, ಗ್ರೌಂಡ್ ಫ್ಲೋರ್ನಲ್ಲಿ ಅವರು ಕೂಡ ಸುಸಜ್ಜಿತವಾಗಿ ಒಳ್ಳೆ ಹೈಟೆಕ್ ಆಗಿ ಅವರು ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮೇಲ್ಗಡೆ ಮಾಲ್ಗಳು ಮಾಡುವಂಥದ್ದು ಕೂಡ ಈಗಾಗಲೇ ಅವ್ರು ಪ್ರಾಮಿಸ್ ಮಾಡೋರು. ಒನ್ಸ್ ಪರಮೇಶ್ವರ್ ಅವರು ಮಾತು ಕೊಟ್ಟಮೇಲೆ ಮಾತು ಇದು ಸುಮ್ಮನೆ ಅವ್ರು ಯಾರೋ ಕಾಂಟ್ರಾಕ್ಟರ್ ಕಮಿಷನ್ ಕೊಟ್ಟಿಲ್ಲ ಅಂತೇಳಿ ಸುಮ್ಮನೆ ಕೂರಿಸ್ಕೊಂಡ್ರೆ ತಪ್ಪಲ್ವಾ? ಪಾಪ ಎಲ್ಲ ಒಂದು ಕಡೆ ಪ್ಲಾನ್ ಏನಂದ್ರೆ ಇವ್ರು ಯಾರು ಕಾಂಟ್ರಾಕ್ಟರ್ ಒಂದು 25 ಲಕ್ಷ ಒಂದಿಷ್ಟು ಕಾಸು ಕೊಟ್ಬಿಟ್ಟು ಸುಮ್ಮನೆ ಬಿಡ್ತಾರೆ, ಪ್ರತಿಭಟನೆ ಇರಲ್ಲ. ಅಲ್ಲಿ ಹಾಳಾಗೋದು ಯಾರೋ ಬಡವ್ರ ಪಾಪ, ಅಲ್ಲಿ 300 ಕುಟುಂಬದವರು. ನಾನು ಸುರೇಶ್ ಗೌಡ್ರಿಗೆ ಒಂದು ಮಾತು ಕೇಳ್ತೀನಿ ಅವ್ರಿಗೆ, ಅಲ್ಲ ರೀ ನಿಮ್ಮಲ್ಲಿ ಒಬ್ಬರು APMC ಅಧ್ಯಕ್ಷನ್ ಮಾಡಿದ್ರಿ ಇವನು ಉಮೇಶ್ ಗೌಡ ಅಂತೇಳಿ. APMC ಅಧ್ಯಕ್ಷನ್ ಮಾಡಿದಾಗ ಅಂತಸ್ತಿನಲ್ಲಿ ಅಲ್ಲಿ ನಮ್ಮ ತರಕಾರಿ ಮಂಡಿ APMC ತರಕಾರಿ ಮಂಡಿಯಲ್ಲಿ ಇದೇ ನಿಮ್ಮ ಅಧ್ಯಕ್ಷ, ನೀನು ಬಲಗೈ ಬಂಟ ನಿನ್ನ ಚೇಳ ಹೋಗಿ ಕಾಲಲ್ಲಿ ಒದಿತಾನೆ. ತರಕಾರಿ ಮಾರುವಂಥ ಒಂದು ಹೆಣ್ಮಗಳ ಅಂಗಡಿ ಇಟ್ಟಿದ್ರೆ ಫುಟ್ಪಾತಲ್ಲಿ ಕಾಲಲ್ಲಿ ಒದಿತಾನೆ. ಅವತ್ತು ಕಾಳಜಿ ಇಲ್ಲ ಬಡವರಿಗೆ ಪಾಪ. ಬಡವರ ಮೇಲೆ ಸುರೇಶ್ ಗೌಡನಿಗೆ ಅವತ್ತು ಕಾಳಜಿ ಇರಲಿಲ್ಲ. ಹೆಣ್ಮಕ್ಳು ತರಕಾರಿ ಮಾರೋರು ತೊಂದರೆ ಕೊಟ್ಟವ ನಮ್ಮ ಅಧ್ಯಕ್ಷ ಕರೆದು ಬುದ್ಧಿ ಇರಬೇಕು ಅನ್ನೋದು ಅವತ್ತು ಮಾಡಲಿಲ್ಲ. ಅವತ್ತು ಆತನಿಗೆ ಅಧಿಕಾರ ಇತ್ತಲ್ಲ, ಸರ್ಕಾರ ಇತ್ತು ಅನ್ನೋ ಇದಿತ್ತು. ಇವತ್ತು ಸಿಟಿಲಿ ಆಗ್ತಾ ಇರತಕ್ಕಂಥ ಒಂದು ಸಮಸ್ಯೆಗೆ ಹೋಗಿ ಕೂತ್ಕೊಂಡು ಶೋ ಆಫ್. ಅದು ಏನು, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ, ಒಂದು ಹೆಣ್ಮಗಳಿಗೆ, ಸಬ್ ಇನ್ಸ್ಪೆಕ್ಟ್ರಿಗೆ ಹೋಗಿ ನೀನು ಬಾ ಅನ್ನೋತಕ್ಕಂಥದ್ದು ಏಕವಚನದಲ್ಲಿ ಮಾತಾಡೋಂಥದ್ದು ರೌಡಿಸಮ್ ಅಲ್ವಾ? ಅದು ಇವೆಲ್ಲ ಬಿಡಬೇಕು. ಎರಡನೇದಾಗಿ ಪೊಲೀಸವ್ರ ಮನೆ ತೊಡೆ ತಟ್ಟಂಥದ್ದು. ಹಿಂದೆ ಮಹಾಭಾರತದಲ್ಲಿ ತೊಡೆ ತೊಟ್ಟಿದಂಥ ದುರ್ಯೋಧನ ಕತೆ ಏನಾಯ್ತು ನಾವೆಲ್ಲ ಕಂಡಿದ್ದೀವಿ. ಇವೆಲ್ಲ ಕಮ್ಮಿ ಮಾಡ್ಕೊಂಡು ಸೂಕ್ತ. ಏನು ಪರಮೇಶ್ವರ ಮಾಡಿಕೊಟ್ಟರೋ ಆ ಒಂದು ಕೆಲಸನ ತಡೆಯೋಕ್ಕಾಗದೆ ಇವತ್ತು ಉರಿಗೆ ಅವರಿಗೆ ತಡಿಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಇನ್ನೇನು ಅಲ್ಲ, ಕಮಿಷನ್ಗೋಸ್ಕರ ಕಾಯ್ತಾವ್ರೆ ಅಷ್ಟು ಬಿಟ್ಟರೆ ಬೇರೆ ಇಲ್ಲ. ಅಲ್ಲ ಒಟ್ಟಾರೆ ಕಮಿಷನ್ ಕೊಟ್ಟರೆ 2 ಪದ ಮುಗಿಸ್ಬಿಡ್ಲಾ? ಮಾಲ್ ಅವರು ಇವ್ರು ಕರೆದು ಕಮಿಷನ್ ಕೊಟ್ಟರೆ ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗಲ್ಲ, ಪ್ರತಿಭಟನೆ ಸ್ಟಾಪ್ ಮಾಡ್ತಾರೆ ಅಷ್ಟೇ. ಓಕೆ ಸರ್, ಹೀಗೆ ಮಾತಾಡ್ತಾರೆ. ಇಲ್ಲಿ ವಿಧಾನಸೌಧ ಒಳಗಡೆ ಕೂಡ ಹಿಂಗೆ ಮಾತಾಡಬೇಕು. ಅವ್ರಿಗೇನಾಗ್ತದೆ, ಆ ಶಿಸ್ತು ಪಕ್ಷದಲ್ಲಿ ಶಿಸ್ತಿನ ಪಕ್ಷ ಅಂತ ಏನು BJP ಕರೀತಾರೋ ಅಲ್ಲಿ ಅವ್ರಿಗೆ ಶಿಸ್ತು ಹೇಳ್ಕೊಟ್ಟಿಲ್ಲ ಅಂತ ಕಾರಣ. ಅಲ್ರಿ ಮಾಧ್ಯಮದ ಮೇಲೆ ಪೊಲೀಸ್ನವ್ರ ಮೇಲೆ ನೋಡ್ತಾ ಇದ್ದರೆ ಅವ್ರ ಶಾಸಕರುಗಳು BJP ಶಾಸಕರು ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ ಅಂತಕ್ಕಂಥದ್ದು. ನಾನು ವಿಶೇಷವಾಗಿ BJPನವ್ರಿಗೆಲ್ಲೋ ಒಂದು ಕಡೆ ನನಗೆ ಕರುಣೆ ಜಾಸ್ತಿ ಆಗ್ತಾಯಿತ್ತು ಅವ್ರ ಮೇಲೆ. ಯಾಕೆಂದರೆ ನಾವು ನ್ಯಾಷನಲ್ ಪಾರ್ಟಿ, ರಾಷ್ಟ್ರೀಯ ಪಕ್ಷ, ದಕ್ಷಿಣ ಭಾರತದಲ್ಲಿ ಫಸ್ಟ್ ಟೈಮ್ ನಾವು ಸರ್ಕಾರ ರಚನೆ ಮಾಡಿಬಿಟ್ಟಿದ್ದೀವಿ ಅನ್ನುವಂಥ ದೊಡ್ಡ ಮಟ್ಟಕ್ಕೆ ಇಡೀ ಕರ್ನಾಟಕದ ದಂಗೂರ ಹೊರ್ಕೊಂಬಂದರು. ವರ್ಷ 2023 ಚುನಾವಣೆಯಲ್ಲಿ ಇದೇ BJPನವರು JDSನ ನಿರ್ಣಾಮ ಮಾಡೇ ಮಾಡಿಬಿಡ್ತೀವಿ ಅನ್ನೋಂಥದ್ದನ್ನ ಚರ್ಚೆ ಮಾಡ್ತೀವಿ ಇಡೀ ಕರ್ನಾಟಕದಲ್ಲಿ. ಏನೋ ಅಡ್ವರ್ಟೈಸ್ಮೆಂಟ್ಸು ಅವರೆಲ್ಲ ಪತ್ರಿಕೆಗೆ ಏನೇನೋ ಬಿಟ್ಟರು ಕುಮಾರಸ್ವಾಮಿ ಮೇಲೆ. ಆದರೆ ಇವತ್ತು ನಮಗೆ BJP ಮೇಲೆ ಮುರುಕ ಯಾಕಾಗ್ತೈತೆ ಅಂದರೆ, ಪಾಪ ಇವತ್ತು 19 ಜನ MLA ಇರೋದು, 2 MP ಇರೋರು ಮನೆ ಬಾಗಿಲು ವಾಚ್ಮ್ಯಾನ್ ಕೆಲಸ ಮಾಡ್ತಾರಲ್ಲ BJPನವರು. 40 ವರ್ಷದಿಂದ ಪಕ್ಷ ಕಟ್ಟಿದ್ದೀವಿ ಅಂತ ಏನು ಅದೇ ತಕ್ಕಂಡು ಹೇಳ್ತಾರೋ. ಇವತ್ತು ಕುಮಾರಸ್ವಾಮಿ ಇರ್ಬಿಟ್ರೆ BJP JDS, ಅವ್ರಿಲ್ಲ ಅಂದರೆ BJP JDS ಎರಡೂ ಇಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು BJP ನಾಯಕರು ಬಂದೈತೆ. ನಮಗೆಲ್ಲ ಒಂದು ಕಡೆ ದುಃಖ ಆಗ್ತದೆ.